ಇನ್ನು ಇದೆಲ್ಲದರ ಜೊತೆಗೆ ಜೆಡಿಎಸ್ ನಾಯಕರು ಇವತ್ತು ಸಿಎಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಚೀಫ್ ಸೆಕ್ರೆಟರಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅಂದರೆ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಏನು ಎತ್ತ ಇದೆಲ್ಲವನ್ನೂ ಕೂಡ ಇಟ್ಕೊಂಡು, ಜೊತೆಗೆ ಏನಂದರೆ ಈ ಕುಮಾರಸ್ವಾಮಿ ಅವರ ವಿರುದ್ಧ ಒಬ್ಬ ಅಧಿಕಾರಿ ಮಾತಾಡಿದಂಥ ಮಾತುಗಳಿದಾವಲ್ಲ ಅದರ ಬಗ್ಗೆ, ಈ ಹಂದಿ ಅಂತ ಬಳಸಿದ್ದಿದೆಯಲ್ಲ ಇದರ ಬಗ್ಗೆ ಜೆಡಿಎಸ್ ಶಾಸಕರು, ಪರಿಷತ್ ಸದಸ್ಯರು ಸಿಎಸ್ಗೆ ದೂರು ಕೊಟ್ಟಿದ್ದಾರೆ. ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ. ಚಂದ್ರಶೇಖರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಮಧ್ಯೆ ಯಾವ ರೀತಿ ಕುಸ್ತಿ ನಡೆದಿತ್ತು, ಯಾವ ರೀತಿ ಮಾತಾಡಿದರು, ಒಂದು ಲೆಕ್ಕದಲ್ಲಿ ಇವರಿಬ್ಬರ ನಡುವೆ ಈ ಹಂದಿ ಕುಸ್ತಿ ನಡೆದಿತ್ತು. ಈ ಹಂದಿಗಳ ಜೊತೆ ನಾವು ಫೈಟ್ ಮಾಡೋಕ್ಕೋಗಲ್ಲ, ಮಾಡಿದ್ರೆ ಗಲೀಜೆ ನಮ್ಮ ಮೈಗೆ ಹತ್ತುತ್ತೆ, ಕೊಳಕೆ ಹತ್ತುತ್ತೆ ಅಂತ ಚಂದ್ರಶೇಖರ್ ಹೇಳಿದ್ದು. ಅದಾದ ಮೇಲೆ ಇದು ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಹ್ಲಾದ್ ಜೋಶಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದರು. ಇದು ಅಹಂಕಾರ, ಇದು ಅಧಿಕಾರಿ ಅಹಂಕಾರ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕ್ರಮ ಜರುಗಿಸ್ತೀವಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದರು. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಜೆ ಡಿ ಎಸ್ ನಾಯಕ ಸುರೇಶ್ ಬಾಬು ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ಇವತ್ತೇನು ಒಬ್ಬರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬರು IPS ಆಫೀಸರು ಲಂಗು ಲಗಾಮಿಲ್ದ ರೀತಿಯಲ್ಲಿ ಅವರ ನಾಲಿಗೆಯನ್ನು ಹರಿಬಿಟ್ಟಿರ್ತಕ್ಕಂಥದ್ದನ್ನ ವಿರೋಧಿಸಿ ನಾವೆಲ್ಲರೂ ಕೂಡ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನಾವು ಏನು ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಬಂದ್ವಿ. ಈ ಥರ ಒಂದು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬರು ಅಧಿಕಾರಿ, ಒಬ್ಬರು ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಬಗ್ಗೆ ಅವೇಳನಕಾರಿಯಾಗಿ ಅವ್ಯಾಚ ಶಬ್ದಗಳಿಂದ ಏನು ಅವರು ಮಾತನಾಡಿದರೆ, ಇದನ್ನು ಖಂಡಿಸಿ ನಾವು ಇವತ್ತು ಒಂದು ಪ್ರತಿಭಟನೆ ಮತ್ತು ಒಂದು ಮೆಮೊರಂಡಮನ್ನು ಕೊಟ್ಟು ಮಾಧ್ಯಮಕ್ಕೆ ನಾವು ಅದನ್ನು ತಿಳಿಸ್ಲಿಕ್ಕೆ ಕೂತಿದ್ದೇವೆ. ಈ ಥರ ಅಧಿಕಾರಿಗಳನ್ನ, ದರ್ಪ ದಿಮಾಕ್ ಇರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಎಷ್ಟು ಸರಿ ಸರ್ಕಾರ ಅಂತಕ್ಕಂಥದ್ದನ್ನ ಮೊದಲು ಸರ್ಕಾರನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ.